ನಮಸ್ಕಾರ ಬಂದವರೇ, ನಾನು ದರ್ಖಾಸ್ತು ಪೋಡಿಗೆ ಸಂಬಂಧಪಟ್ಟಂತೆ ತಿಳಿಸ್ತಾ ಇದ್ದೆ. ದರ್ಖಾಸ್ತು ಪೋಡಿ ಸಂಬಂಧಪಟ್ಟಂತೆ ಮೊದಲಿಗೆ ಅಡವಿ ಭೂಮಾಪಕರು ನೋಟಿಸ್ ಜಾರಿ ಮಾಡ್ತಾರೆ, ನಂತರ ಅಳತೆ ಮಾಡ್ತಾರೆ. ಅಳತೆ ಆದ ನಂತರ ಯಾವ್ಯಾವ ದಾಖಲೆಗಳನ್ನ ತಯಾರಿಸ್ತಾರೆ ಅಂತ ಬಗ್ಗೆ ನಾನು ಇವತ್ತಿನ ದಿನ ತಿಳಿಸ್ಕೊಡ್ತೀನಿ. ಸಂಬಂಧಪಟ್ಟಂತ ನೋಟಿಸ್ನ ತಯಾರು ಮಾಡಿ ಈಗಾಗಲೇ ರೆಡಿ ಇದೆ. ಇನ್ನು ಎಲ್ಲ ಟಿಪ್ಪಣಿ ಅಂದ್ರೆ ಲ್ಯಾಂಡ್ ರೆಕಾರ್ಡ್ಸ್ ಟಿಪ್ಪಣಿ, ಇದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಏನಿರುತ್ತೆ ಅಂತಂದ್ರೆ ಅಳತೆ ಆಗಿರ್ತಕ್ಕಂಥ ಬಗ್ಗೆ ದಾಖಲೆ ಇರುತ್ತೆ, ಎಂದು ಅಳತೆ ಮಾಡಿದೀವಿ ಅನ್ನೋದ್ರ ಬಗ್ಗೆ ದಾಖಲೆ ಇರುತ್ತೆ, ಈ ಸರ್ವೆ ನಂಬರ್ನಲ್ಲಿ ಏನಾದರೂ ಖರಾಬ್ ಇರೋದ್ರು ಅನ್ನೋದ್ರ ಬಗ್ಗೆ ದಾಖಲೆ ಇರುತ್ತೆ. ಮತ್ತೆ ಎಲ್ಲರ ಪಕ್ಕ ಇದರಲ್ಲೂ ಸಹ ಸಂಬಂಧಪಟ್ಟಂತ ಅಳತೆಗಳಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ವಿಸ್ತೀರ್ಣದ ಗುಣಾಕಾರ ಇರುತ್ತೆ, ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ಅಳತೆ ಮಾಡಿದ ನಂತರ ಅಳತೆಗೆ ಸಂಬಂಧಪಟ್ಟಂತೆ ಕಲ್ಲುಗಳನ್ನ ಹಾಕ್ಸಿರ್ತಾರೆ, ಅಥವಾ ಗಡಿ ಗುರುತುಗಳನ್ನ ಹಾಕ್ಸಿದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನ ತಾವು ಪಡೆಯಬಹುದಾಗಿದೆ. ಈಗಾಗಲೇ ನಾನು ಪೋಡಿ ಸ್ಕೆಚ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಒಂದು ಚೈನ್ಗೆ 20 ಸರಪಳಿಗೆ ನಕ್ಷೆಯನ್ನು ತಯಾರಿಸಿರ್ತಾರೆ. ಇದರಲ್ಲಿ ಸಾಗುವಳಿದಾರನ ಸಂಬಂಧಪಟ್ಟಂತ ಭೂಪ್ರದೇಶ ಯಾವ ಪ್ರದೇಶದಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ಗುರುತಿಸಬಹುದಾಗಿದೆ. ಮತ್ತು ಪೋಡಿ ತಖ್ತೆಗೆ ಸಂಬಂಧಪಟ್ಟಂತೆ ಅರ್ಜಿದಾರರಿಗೆ ಎಷ್ಟು ಮಂಜೂರಾಗಿದೆ, ಎಷ್ಟು ದುರಸ್ತಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಪೋಡಿ ತಖ್ತೆಯಲ್ಲಿ ದಾಖಲಿಸಲಾಗಿದೆ. ಈ ಎಲ್ಲರ ಟಿಪ್ಪಣಿ, ಎಲ್ಲರ ಪಕ್ಕ, ಪೋಡಿ ಸ್ಕೆಚ್, ಪೋಡಿ ತಖ್ತೆ ಸಂಬಂಧಪಟ್ಟಂತೆ ನಾನು ಪ್ರತ್ಯೇಕವಾಗಿ ವಿಡಿಯೋ ಮಾಡಿದ್ರೆ ತಮಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿ ಮುಂದಿನ ಸಂಚಿಕೆಯಲ್ಲಿ ಎಲ್ಲ ಟಿಪ್ಪಣಿ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.